ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಸೊ ಸ್ಟಾರ್ಟಿಂಗೇ ನಿಮಗೊಂದು ಎಕ್ಸಿಬಿಷನ್ ಮೀನ್ಸ್ ಮೇಳ ನಡೀತಾ ಇದೆ. ಸೊ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಇದು ಬಂದು ಲೊಕೇಟ್ ಮಾಡಿರೋದವರು ಕಿರ್ಲೋಸ್ಕರ್ ಲೇಔಟ್, ಈ ಕಡೆ ದಾಸರಳ್ಳಿ ಜಾಲಹಳ್ಳಿ ಕ್ರಾಸ್ ಆ ಸೈಡು. ಸೊ ಹೆಸರುಘಟ್ಟ ಮೇನ್ ರೋಡ್ ಕಡೆ ಹೋಗಬೇಕು. ಈ ಕಡೆ ಯಾರಿದ್ದೀರಾ ಅವ್ರಿಗೆಲ್ಲ ಗೊತ್ತಿರುತ್ತೆ ಅಂತ ಅನ್ಕೋತೀನಿ. ಸೊ ಇಲ್ಲಿ ಬಂದು ನಿಮಗೆ ಹೌಸ್ ಹೋಲ್ಡ್ ಥಿಂಗ್ಸ್ ಏನೇನು ಬೇಕೋ ಅದು, ಮತ್ತು ಡೈಲಿ ವೇರ್ ಬಟ್ಟೆಗಳು, ಸೊ ಈ ಥರದ್ದೆಲ್ಲ ಸಿಗುತ್ತೆ. ಜೆಂಡರ್ ಬಂದು ಮೆನ್ಸ್, ವಿಮೆನ್ಸ್, ಕಿಡ್ಸ್ ಎಲ್ಲರಿಗೂ ಇದೆ. ನಾವು ಸುಮ್ಮನೆ ಹೋಗಿದ್ದಷ್ಟೇ, ವೀಕೆಂಡ್ ಆ ಕಡೆ ಎಲ್ಲೋ ಹೋಗ್ತಾ ಇದ್ವಿ, ಹಾಗೆ ಇದು ಕಾಣಿಸ್ತು, ಒಂದು ಸಲ ನೋಡೋಣ ಅಂತ ಹೋದ್ವಿ. ಇಲ್ಲಿ ಪರ್ಟಿಕ್ಯುಲರಾಗಿ ಇಂಥದ್ದೇ ಸಿಗುತ್ತೆ ಅಂತ ಏನಿಲ್ಲ. ಈ ಥರ ಚಿಕ್ಕ ಚಿಕ್ಕ ಬೆಡ್ಗಳು ಮತ್ತು ಮ್ಯಾಟ್ ಮನೆಗೆ, ಈ ಥರದ್ದೆಲ್ಲ ನ್ಯಾಪ್ಕಿನ್ಸ್ ಎಲ್ಲ ಇದೆ. ನನ್ನ ವೀಡಿಯೋದಲ್ಲಿ ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡಿದ್ದೀನಿ. ಮತ್ತು ಮೆನ್ಸ್ ವೇರಲ್ಲೂ ಅಷ್ಟೇ, ನನಗೆ ಎಸ್ಪೆಷಲಿ ಮೆನ್ಸ್ ವೇರ್ ಕಲೆಕ್ಷನ್ಸ್ ಇಷ್ಟ ಆಯಿತು, ಚೆನ್ನಾಗಿದೆ. ಇದು ಬಂದು ಬ್ರ್ಯಾಂಡೆಡ್ ಬಟ್ಟೆಗಳ ಮೇಳ. ಸೊ ಬ್ರ್ಯಾಂಡೆಡ್ ಬಟ್ಟೆಗಳನ್ನ ಕಡಿಮೆ ರೇಟಲ್ಲಿ ಸೇಲ್ ಮಾಡ್ತಾಯಿದ್ದಾರೆ. ನಾನು ಇವ್ರನ್ನ ವಿಚಾರಿಸಿದ ಪ್ರಕಾರ ಅವ್ರು ಹೇಳಿದ್ರು 1 ವೀಕ್ ಇರುತ್ತೆ ಇದು ಮೇಳ ಅಂತ. ಸೊ ಯಾರೆಲ್ಲ ಹೋಗ್ಬೇಕು ಅಂದ್ಕೊಂಡಿದ್ದೀರಾ ಈ ವೀಕೆಂಡ್ ಒಳಗಡೆ ಹೋಗಿ ಅಂತ ಹೇಳ್ತೀನಿ. ನೋಡಿ, ಈ ಥರ ಡೋರ್ ಮ್ಯಾಟ್ಸ್ ಎಲ್ಲ ಇತ್ತು, ಕಡಿಮೆ ಇತ್ತು ಪ್ರೈಸು, ನನಗೆ ವರ್ತ್ ಅನ್ನಿಸ್ತು. ಬಟ್ ನನಗೆ ವಿಮೆನ್ಸ್ ವೇರ್, ಲೇಡೀಸ್ ವೇರ್ಸಲ್ಲಿ ನನಗೆ ಯಾವುದೂ ಇಷ್ಟ ಆಗಲಿಲ್ಲ. ಈ ಡೈಲಿ ವೇರ್, ನೈಟ್ ವೇರ್ ಎಲ್ಲ ಹಾಕ್ತೀವಲ್ವ, ಸೊ ಆ ಥರದ್ದು ಓಕೆ. ಹೊರಗಡೆಗೆ ಹಾಕುವಂಥದ್ದು ಯಾವುದೂ ಚೆನ್ನಾಗಿರಲಿಲ್ಲ. ಸೊ ನೈಟ್ ವೇರ್ಸ್ ಪರವಾಗಿಲ್ಲ ಅಂತ ಹೇಳ್ತೀನಿ. ಇದೊಂದು ಬ್ಯಾಗ್ ನೋಡಿದೆ ನಾನು, ಡಿಫ್ರೆಂಟಾಗಿ ಚೆನ್ನಾಗಿ ಅನ್ನಿಸ್ತು ಅಂತ. ಇದು 700 ಏನೋ ಇತ್ತು. ಸೊ ಇದಕ್ಕೆ ಬ್ಯಾಗೇನು ಅವಶ್ಯಕತೆ ಇರಲಿಲ್ಲ ನನಗೆ. ಸೊ ನಾನು ಫಸ್ಟ್ ಆಫ್ ಆಲ್ ಅಲ್ಲೇನೂ ತೊಗೊಳ್ಳೇ ಇಲ್ಲ. ವೈನಿದಿಗೆ ಒಂದು 2-3 ಪ್ಯಾಂಟ್ ನೋಡಿದೆ, ಬಟ್ ಅದು ಆ ಜಿಯೋನಲ್ಲೇ ಕಡಿಮೆ ಸಿಗುತ್ತೆ ಅನ್ನಿಸ್ತು. ಸೊ ಹಾಗಾಗಿ ನಾನು ಅಲ್ಲಿ ತೊಗೊಳ್ಳಿಲ್ಲ ಅದನ್ನು ಕೂಡ. ಸೊ ಕಿಡ್ಸ್ ವೇರ್ ನಾನು ಹೇಳೋದಾದರೆ ಅಬೋವ್ 4 ಇಯರ್ಸ್ ಚೆನ್ನಾಗಿದೆ, ಟೀ ಶರ್ಟ್ಸ್ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತೀನಿ. ಮನೆಗೆ ಯೂಸ್ ಮಾಡುವಂಥ ಹ್ಯಾಂಡ್ ಟವಲ್ಸ್ ಮತ್ತು ಬಾತ್ ಟವಲ್ಸ್, ಸಿಂಗಲ್ ಕಾಟ್ ಬೆಡ್ಶೀಟ್, ಡಬಲ್ ಕಾಟ್ ಬೆಡ್ಶೀಟ್ಸ್ ಮತ್ತು ಪಿಲ್ಲೋ ಕವರ್ಸ್, ಇದೆಲ್ಲ ಜಸ್ಟ್ 50 ರುಪೀಸ್ ಅನ್ಕೋತೀನಿ. ನಾನು ವಿತ್ ಪ್ರೈಸ್ ನಿಮಗೆ ತೋರಿಸಿದ್ದೀನಿ. ಬಟ್ ಮೆಟೀರಿಯಲ್ ಅಂತೂ ಚೆನ್ನಾಗಿತ್ತು. ಅದು ಕ್ವಾಲಿಟಿ ಅಂದಮೇಲೆ, ಬ್ರ್ಯಾಂಡ್ ಅಂದಮೇಲೆ ಹಾಗೆ ಇರುತ್ತೆ ಕ್ವಾಲಿಟಿ. ಸೊ ಮತ್ತು ಈ ಮನೆಗಳಿಗೆಲ್ಲ ಹಾಕೋ ದೊಡ್ಡ ದೊಡ್ಡ ಮ್ಯಾಟ್ಸ್ ಎಲ್ಲ ಹಾಲಲ್ಲಿ ಹಾಕ್ತೀವಲ್ವ ಲಿವಿಂಗ್ ಏರಿಯಾಗೆ, ಆ ಥರ ಮ್ಯಾಟ್ಸ್ ಎಲ್ಲ ಇತ್ತು. ಅದು 1600 ಏನೋ. ಇದೆಲ್ಲ ಬ್ಲ್ಯಾಂಕೆಟ್, ಕ್ವಿಲ್ಟೆಡ್ ಬ್ಲ್ಯಾಂಕೆಟ್ಸ್ ಬರುತ್ತಲ್ಲ, ಸೊ ಅದು ಕೂಡ ಇತ್ತು. ಅದೇ ನಾನು ಹೇಳ್ದಾಗೆ ಹೌಸ್ ಹೋಲ್ಡ್ ಥಿಂಗ್ಸ್ ಏನೇನು ಬೇಕೋ ಅದು, ಮತ್ತು ಡೈಲಿ ರೆಗ್ಯುಲರ್ ವೇರ್ ಬಟ್ಟೆಗಳೇನಿರುತ್ತೆ ಅದು ಎಲ್ಲ ಕೂಡ ಇದೆ ಇಲ್ಲಿ. ಮತ್ತು ಬ್ಯಾಗ್ಸ್ ಕೂಡ ಇಟ್ಟಿದ್ರು ಇವರು, ಬಟ್ಟೆಗಳಲ್ಲಿ ಸ್ಟಿಚ್ ಮಾಡಿರೋಂಥ ಬ್ಯಾಗ್ಸ್, ಅದು ಇತ್ತು. ಮತ್ತು ಹ್ಯಾಂಡ್ ಗ್ಲೌಸ್ಗಳು, ಈ ಥರ ಸ್ಮಾಲ್ ನ್ಯಾಪ್ಕಿನ್ಸ್, ಹ್ಯಾಂಡ್ ಟವಲ್ಸ್, ಈ ಥರದ್ದೆಲ್ಲ ಇತ್ತು. ನೋಡಿ, ಜಸ್ಟ್ 50 ರುಪೀಸ್ ಅಷ್ಟೇನೆ ಇದೆಲ್ಲ. ಮೆಟೀರಿಯಲ್ ವೈಸ್ ಬಂದರೆ ಚೆನ್ನಾಗಿತ್ತು ಅಂತ ಹೇಳ್ತೀನಿ. ಈ ಥರ ಎಲ್ಲ ಬ್ಯಾಗ್ಸ್ ಎಲ್ಲ ಇಟ್ಟಿದ್ರು. ಸೊ ಇದನ್ನು 100 ರುಪೀಸ್ ಈಚ್ ಅನ್ಕೋತೀನಿ. ನೆಕ್ಸ್ಟ್ ಈ ಥರ ಸ್ಮಾಲ್ ಬ್ಯಾಗ್ ಪೌಚ್ಗಳು, ಮೊಬೈಲ್ನ ಕ್ಯಾರಿ ಮಾಡೋಕ್ಕೆ ಯೂಸ್ ಆಗುತ್ತೆ ಇಂಥದ್ದೆಲ್ಲ. ಸೊ ಈ ಥರದ್ದೆಲ್ಲನೂ ಸೇಲ್ಗೆ ಅಂತ ಇಟ್ಟಿದ್ರು. ಮತ್ತು ಪಿಲ್ಲೋ ಕವರ್ಸ್, ಪಿಲ್ಲೋಸ್ ಎಲ್ಲ ಬಂದು ಸ್ಪಾಂಜ್ ಥರ, ಯಾವುದು ಕಾಟನಲ್ಲಿ ಇರಲಿಲ್ಲ, ಎಲ್ಲ ಸ್ಪಾಂಜ್ ಯೂಸ್ ಮಾಡಿರೋ ಅಂಥದ್ದು. ನಾವು ಸಿಂಗಲ್ ಸ್ಮಾಲ್ ಬೆಡ್ ನೋಡಿದ್ವಿ ವೈನಿದಿಗೆ ಅಂತ. ಇವಾಗ ಅವಳು ದೊಡ್ಡವಳಾಗಿದ್ದಾಳೆ, ಅವಳು ನಮ್ಮ ಜೊತೆನೇ ಮಲ್ಕೋತಾಳೆ, ಸೊ ಅವಶ್ಯಕತೆ ಇಲ್ಲ ಅವಳಿಗೆ ಬೆಡ್ಡು. ಸೊ ಹಾಗಾಗಿ ನಾವು ತೊಗೊಳ್ಳಿಲ್ಲ. ಮತ್ತು ಹ್ಯಾಂಡ್ ಗ್ಲೌಸಸ್ ಎಲ್ಲ ಇತ್ತು. ನಾನು ನೋಡ್ದಂಗೆ ನಾನು ಹೌಸ್ ಹೋಲ್ಡ್ ಥಿಂಗ್ಸ್ ಏನು ತೊಗೊಳ್ಳಿಲ್ಲ. ವೈನಿದಿಗೆ ಮಾತ್ರ 1-2 ಟೀ ಶರ್ಟ್ ಮತ್ತು ಪ್ಯಾಂಟ್ ತೊಗೊಂಡೆ. ಆಮೇಲೆ ಸೇಮ್ ಬ್ರ್ಯಾಂಡ್ ಅಜಿಯೋನಲ್ಲಿ ಸೇಲಲ್ಲಿ ಕಡಿಮೆಗೆ ಸಿಗುತ್ತೆ. ಸೊ ಹಾಗಾಗಿ ನಾನು ಅದನ್ನು ಕೂಡ ತೊಗೊಳ್ಳಿಲ್ಲ. ಮತ್ತು ನಾನು ಇನ್ನೊಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಈ ಥರ ಮೇಳಗಳು, ಈ ಥರ ಸೇಲ್ಸ್, ಎಕ್ಸಿಬಿಷನ್ಸ್ ಏನೇ ಇದ್ರೂ ತೊಗೊಳ್ಳುವಾಗ ನೀಟಾಗಿ 1 ಸಲ ಇಲ್ಲ ಅಂದರೆ 2 ಸಲ ಚೆಕ್ ಮಾಡಿ ತೊಗೊಳ್ಳಿ. ಎನಿ ಡ್ಯಾಮೇಜಸ್ ಇದ್ದರೆ ಅವರು ರಿಪ್ಲೇಸ್ ಮಾಡೋದಿಲ್ಲ, ಎಕ್ಸ್ಚೇಂಜ್ ರಿಟರ್ನ್ ಏನೂ ಇರೋದಿಲ್ಲ. ಮತ್ತು ಈ ಥರದ್ರಲ್ಲೆಲ್ಲ ನಾನು ಹೇಳೋದೇನೆಂದರೆ, ಸ್ವಲ್ಪ ಡ್ಯಾಮೇಜ್ ಪೀಸ್ ಮತ್ತು ರಿಜೆಕ್ಟೆಡ್ ಪೀಸ್, ಇದರಿಂದನೇ ಫ್ಯಾಕ್ಟ್ರಿಯಿಂದನೇ ರಿಜೆಕ್ಟ್ ಆಗಿರುವಂಥದ್ದು, ಮತ್ತು ಈ ಥರ ಏಪ್ರಾನ್ಸ್ ಎಲ್ಲ ಇತ್ತು. ಆ ಥರದನ್ನೆಲ್ಲ ಸೇಲ್ ಮಾಡ್ತಾರೆ. ಸೊ ಹಾಗಾಗಿ ಅಲ್ಲೇ ನೋಡಿ ತೊಗೊಳ್ಳೋದು ಬೆಟರ್ ಅಂತ ಹೇಳ್ತೀನಿ. ಮತ್ತು ಸಿಂಗಲ್ ಕಾಟ್ ಬೆಡ್ಶೀಟ್, ಡಬಲ್ ಕಾಟ್ ಬೆಡ್ಶೀಟ್ ಎಲ್ಲ ಪ್ಯೂರ್ ಕಾಟನ್ ಮೆಟೀರಿಯಲ್ ಇತ್ತು. ಇಲ್ಲಿ ನೋಡಿ, ಕ್ವಿಲ್ಟೆಡ್ ಬ್ಲ್ಯಾಂಕೆಟ್ಸ್ ಎಲ್ಲ ಚೆನ್ನಾಗಿತ್ತು. ಇದು ಪ್ರೈಸ್ ಹಾಕಿರಲಿಲ್ಲ, ನನಗೆ ಇದ್ರಲ್ಲಿ ಒಂದು ಇಷ್ಟ ಆಯಿತು.
ಬಟ್ ಪ್ರೈಸ್ ಹಾಕಿರಲಿಲ್ಲ. ಸೊ ನಾನು ಅದನ್ನು ಆಮೇಲೆ ನೋಡೋಣ ಅಂದ್ಕೊಂಡು ಮರ್ತು ಬಂದೆ. ಮೆನ್ಸ್ ವೇರಲ್ಲಿ ಈ ಥರ ರೆಗ್ಯುಲರ್ ಟೀ ಶರ್ಟ್ಸ್, ಡೈಲಿ ವೇರ್ ಟೀ ಶರ್ಟ್ಸ್ ನೋಡಿ, ಜಸ್ಟ್ 300 ರುಪೀಸ್. ನನಗೆ ಕೆಲವೊಂದು ಕಲರ್ಸ್ ಇಷ್ಟ ಆಯಿತು. ನಾನು ಅದು ತೋರಿಸಿದ್ನಲ್ಲ, ಕ್ರೀಮ್ ಆ ಕಲರ್ ಒಂದು ಇಷ್ಟ ಆಯಿತು. ಕೆಲವೊಂದು ಟೀ ಶರ್ಟ್ಸ್ ಚೆನ್ನಾಗಿದೆ. ಮೆನ್ಸ್ ಯಾರಾದರೂ ಶಾಪಿಂಗ್ ಮಾಡಬೇಕಂದ್ರೆ ಡೆಫಿನೆಟಾಗಿ ನಾನು ಹೇಳ್ತೀನಿ, ಹೋಗಿ. ಡೈಲಿ ರೆಗ್ಯುಲರ್ ವೇರ್ ನಿಮಗೆ ಬಟ್ಟೆಗಳು ಚೆನ್ನಾಗಿ ಸಿಗುತ್ತೆ. ಔಟ್ಸೈಡ್ ಹಾಕುವಂಥ ಔಟ್ಫಿಟ್ಸ್ ಎಲ್ಲ ಇಲ್ಲಿ ಇರೋದಿಲ್ಲ. ರೆಗ್ಯುಲರಾಗಿ ಏನು ಯೂಸ್ ಮಾಡ್ತೀವಿ ಅಂಥದ್ದು ಮಾತ್ರ ಸಿಗುತ್ತೆ ಅಂತ ಹೇಳ್ತೀನಿ. ಸೊ ಹುಡುಗಿರಿಗೆ ಹೇಳೋದಾದರೆ ಬೇಡ, ನಿಮಗೇನು ಇಷ್ಟ ಆಗೋದಿಲ್ಲ ಅಲ್ಲಿ. ಜಸ್ಟ್ ನೈಟ್ ಅಂದರೆ ಡೈಲಿ ವೇರ್ಗೆ ನಾವು ಏನು ಶಾರ್ಟ್ಸ್ ಯೂಸ್ ಮಾಡ್ತೀವಿ ಆ ಥರದ್ದೆಲ್ಲ ಚೆನ್ನಾಗಿ ಸಿಗುತ್ತೆ ಅಷ್ಟೇನೆ. ಅದು ಬಿಟ್ಟರೆ ನನಗೆ ಟೀ ಶರ್ಟ್ಸ್ ಎಲ್ಲ ಚೆನ್ನಾಗಿ ಅನ್ನಿಸ್ಲಿಲ್ಲ. ಮತ್ತು ಸೈಜು ಅಷ್ಟೇ ತುಂಬ ದೊಡ್ಡದು ಅದು ಸೈಜ್ ಬಂದು ಸ್ಮಾಲ್ ಇದ್ರೂ ತುಂಬ ದೊಡ್ಡ ಸೈಜ್ ಅನ್ನಿಸ್ತಾ ಇತ್ತು. ಮತ್ತು ಹುಡುಗರಿಗೆ ಟ್ರ್ಯಾಕ್ ಪ್ಯಾಂಟ್ಸ್, ನೈಟ್ ಪ್ಯಾಂಟ್ಸ್, ಈ ಥರ ಟ್ರೌಸರ್ಸ್ ಎಲ್ಲನೂ ಕಡಿಮೆಗಿದೆ. ಅರೌಂಡ್ 350, 500 ಹೀಗೆಲ್ಲ ಇದೆ. ನನಗೆ ಎಸ್ಪೆಷಲಿ ಮೆನ್ಸಲ್ಲಿ ಪುಲ್ಲೋವರ್ಸ್ ಇಷ್ಟ ಆಯಿತು. ಸ್ವೆಟ್ ಶರ್ಟ್ಸ್, ಪುಲ್ಲೋವರ್ಸ್ ಚೆನ್ನಾಗಿದೆ. ನಾನು ತೋರಿಸ್ತೀನಿ ನಿಮಗೆ. ಈ ಥರ ಶರ್ಟ್ಸ್ ಎಲ್ಲ ನನಗೇನು ಅಷ್ಟು ಇಷ್ಟ ಆಗಿಲ್ಲ. ಅದೆಲ್ಲ 500 ರುಪೀಸ್ ಏನೋ ಇತ್ತು. ಸ್ವೆಟ್ ಶರ್ಟ್ಸು, ಪುಲ್ಲೋವರ್ಸ್ ಎಲ್ಲ. ಅದರಲ್ಲಿ ಕಲರ್ಸ್ ನನಗೆ ತುಂಬ ಇಷ್ಟ ಆಯಿತು. ಕಲರ್ಸ್ ಕಾಂಬಿನೇಷನ್ ಚೆನ್ನಾಗಿತ್ತು. ಸೊ ಅದು ಕಡಿಮೆಗೆ ವರ್ತ್ ಅನ್ನಿಸ್ತು ನನಗೆ. ಆ ಪ್ರೈಸ್ಗೆ ಪುಲ್ಲೋವರ್ಸ್ ಮತ್ತು ಸ್ವೆಟ್ ಶರ್ಟ್ಸ್ ವರ್ತ್ ಅನ್ನಿಸ್ತು. ನೀವು ವಿಡಿಯೋದಲ್ಲೇ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಇದೇ ಬಂದು ಫುಲ್ ಸ್ವೆಟ್ ಶರ್ಟ್ಸ್, ಪುಲ್ಲೋವರ್ಸ್ ಸೆಕ್ಷನ್. ಸೊ ಇದು ಮೆಟೀರಿಯಲ್ ಕೂಡ ಚೆನ್ನಾಗಿದೆ. ನನಗೆ ಇದೊಂದು ಇಷ್ಟ ಆಯಿತು, ನೋಡಿದೆ ಹಾಗೇನೇ. ಇದು 1500 ಸಮಥಿಂಗ್ ಏನೋ ಇತ್ತು. ಬಟ್ ಇದು ಅವರು ಡಿಸ್ಕೌಂಟ್ ಮೇಲೆ 500 ಏನೋ ಕೊಡ್ತಾ ಇದ್ದಾರೆ. ಸೊ ನೀವು ಆರಾಮಾಗಿ ಬೈ ಮಾಡ್ಬೋದು ಅಂತ ಹೇಳ್ತೀನಿ. ಇದೆಲ್ಲ ಬಂದು ಕಿಡ್ಸ್ ವೇರ್ ಸೆಕ್ಷನ್. ಇಲ್ಲಿ ವೈನಿದೆ ಏಜಿಗೆ ಏನಷ್ಟು ಕಲೆಕ್ಷನ್ಸ್ ಇರಲಿಲ್ಲ. ಬರೀ ಪ್ಯಾಂಟ್ಗಳಿತ್ತು, ರೆಗ್ಯುಲರ್ ವೇರ್ ಲೆಗ್ಗಿನ್ಸ್ ಆ ಥರ ಪ್ಯಾಂಟ್ಗಳಿದ್ವು ಅಷ್ಟೇನೆ. ಬಟ್ ಟೀ ಶರ್ಟ್ಸ್ ಎಲ್ಲ ನನಗೇನು ಅಷ್ಟು ಇಷ್ಟ ಆಗಲಿಲ್ಲ. 3 ಮತ್ತು 4 ವರ್ಷ ಮೇಲೆ ಇರುವಂಥ ಮಕ್ಳಿಗಂತೂ ತುಂಬ ಚೆನ್ನಾಗಿತ್ತು ಟೀ ಶರ್ಟ್ಸ್ ಎಲ್ಲ. ಪ್ಯಾಂಟ್ಸು ಕೂಡ ಅಷ್ಟೇ ಚೆನ್ನಾಗಿತ್ತು. ಸೊ ಆ ಥರ ಏಜಲ್ಲಿ ಯಾರಾದರೂ ಮಕ್ಕಳಿದ್ದಾರೆ ಅಂದರೆ ರೆಗ್ಯುಲರ್ ವೇರಿಗೆ ಇಲ್ಲಿ ಶಾಪಿಂಗ್ ಮಾಡ್ಬೋದು ಅಂತ ಹೇಳ್ತೀನಿ. ಜಸ್ಟ್ 100 ರುಪೀಸ್ ಟೀ ಶರ್ಟ್ಸ್ ಇದೆಲ್ಲ ಅಷ್ಟೇನೆ. 100, 150 ರುಪೀಸ್ ಪ್ಯಾಂಟ್ಸ್ ಈ ಥರ ಇತ್ತು. ಇದೆಲ್ಲ ಶಾರ್ಟ್ಸ್ ಬಂದು ಮಕ್ಕಳದು ಮತ್ತು ಅದೇ ಲೈನಲ್ಲಿ ಸ್ವಲ್ಪ ದೊಡ್ಡವ್ರಿಗೂ ಕೂಡ ಇದೆ, ನೈಟ್ ವೇರ್ ಶಾರ್ಟ್ಸ್. ಇದು ಜಸ್ಟ್ 100 ರುಪೀಸ್ಗೆ ಇತ್ತು. ಸೊ ಈ ಥರ ಯಾವ್ದಾದ್ರು ಯೂಸ್ ಮಾಡೋಂಗಿದ್ರೆ ಡೆಫಿನೆಟಾಗಿ ಹೋಗಿ ವಿಮೆನ್ಸ್ ವೇರ್ಗೆ ಅಂತ ಹೇಳ್ತೀನಿ. ನೆಕ್ಸ್ಟ್ ಫ್ರಾಕ್ಸ್ ಎಲ್ಲ ಇತ್ತು ಈ ಥರ ಚಿಕ್ಕ ಮಕ್ಕಳಿಗೆ. ಇದೆಲ್ಲ ನೋಡಿ ಎಲ್ಲ ದೊಡ್ಡ ಸೈಜು. ಅದೇ ನಾನು ಹೇಳ್ದಂಗೆ 3-4 ವರ್ಷ ಮಕ್ಳಿಗಾದರೆ ಆಗುತ್ತೆ. ಇದೆಲ್ಲ ಅರೌಂಡ್ 200, 250 ಆ ರೇಂಜಲ್ಲಿ ಇತ್ತು. ನಾನು ಹಾಕ್ಕೊಂಡು ಹೋಗಿದ್ದ ಜಾಕೆಟ್ನ ಇಲ್ಲೇ ಮಿಸ್ ಮಾಡ್ಕೊಂಬಿಟ್ಟಿದ್ದೀನಿ. ಅದು ಯಾರೋ ಸೇಲ್ಗಿದೆ ಅಂದ್ಕೊಂಡೋಗಿ ತೊಗೊಂಡೋಗಿದ್ದಾರೆ. ಬಟ್ ಅಲ್ಲಿ ಅವರು ಇಲ್ಲ, ಈ ಬ್ರ್ಯಾಂಡ್ ನಮ್ಮ ಹತ್ರ ಇಲ್ಲ ಅಂತ ಏನೋ ಹೇಳಿದಾಗ ಅವ್ರು ರಿಟರ್ನ್ ಅದನ್ನು ಟೇಬಲ್ ಮೇಲೆ ಇಟ್ಟಿದ್ರು. ಸದ್ಯ ಥ್ಯಾಂಕ್ ಗಾಡ್ ನಂದು ಸಿಕ್ತಲ್ಲ ಅಂದ್ಕೊಂಡು ನಾನು ಜಾಕೆಟ್ ಎತ್ಕೊಂಡು ಬಂದೆ. ನಾನೇನು ತೊಗೊಂಡಿಲ್ಲ ಇಲ್ಲಿ. ಸ್ವಲ್ಪ ಎತ್ಕೊಂಡಿದ್ದೆ, ಬಟ್ ಆಮೇಲೆ ಯಾಕೋ ಬೇಡ ಅನ್ನಿಸ್ತು. ಸೊ ಹಾಗಾಗಿ ತೊಗೊಳ್ಳಿಲ್ಲ. ನೋಡಿ ಇದೆಲ್ಲ ಹುಡುಗರಿಗೆ, ಅಂದರೆ ಚಿಕ್ಕ ಮಕ್ಕಳು ಇರ್ತಾರಲ್ವ, ಆ ಹುಡುಗರಿಗೆಲ್ಲ ಶಾರ್ಟ್ಸ್ ಎಲ್ಲ ಇತ್ತು. ಮತ್ತು ಇದು ಲೇಡೀಸ್ ಶಾರ್ಟ್ಸ್, ಸ್ಯಾಟಿನ್ ಮೆಟೀರಿಯಲ್ ಈ ಥರದ್ದು ಎಲ್ಲನೂ ಇದೆ. ನೀವು ನೋಡಿ ತೊಗೋಬೇಕು ಅಷ್ಟೇನೆ. ಮೆನ್ಸಿಗಂತೂ ಗುಡ್ ಕಲೆಕ್ಷನ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರಾದರೂ ಇದ್ದರೆ ವಿಸಿಟ್ ಮಾಡಿ. ಓನ್ಲಿ ಅವರು 1 ವೀಕ್ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಈ ವೀಕೆಂಡ್ ಒಳಗೆ ಹೋಗಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ ಮಾರ್ವೆಲ್ ಬ್ರ್ಯಾಂಡ್ದೆಲ್ಲ ಪುಲ್ಲೋವರ್ಸ್, ಹುಡುಗಿರಿಗೆ ಕ್ರಾಪ್ ಟಾಪ್ ಟೈಪ್ ಎಲ್ಲ ಇತ್ತು. ಇದು ಸ್ವೆಟ್ ಶರ್ಟ್ಸ್ ಎಲ್ಲ. ಸೊ ಆರಾಮಾಗಿ ಬೈ ಮಾಡ್ಬೋದು ಅಂತ ಹೇಳ್ತೀನಿ.
ವಿಮೆನ್ಸ್ ನೈಟ್ ಪ್ಯಾಂಟ್ಗಳು ನೋಡಿ ಎಷ್ಟು ಕಲೆಕ್ಷನ್ಸ್ ಇತ್ತು ಗೊತ್ತಾ. 250 ರುಪೀಸ್ ಈಚ್ ಅನ್ಕೋತೀನಿ ಇದು. ಎಸ್ 250 ರುಪೀಸ್. ತುಂಬ ಡಿಸೈನ್ಸ್ ಇತ್ತು, ತುಂಬ ವೆರೈಟೀಸ್ ಇತ್ತು ಇದರಲ್ಲಿ. ಮತ್ತು ಈ ಥರ ಪಲಾಝೋ ಪ್ಯಾಂಟ್ಸ್ ಕಲರ್ಸ್ ಎಲ್ಲ ಅದೇ ಒಂದು 2-3 ಕಲರ್ಸ್ ಆ ಥರ ಇತ್ತು. ನಾನು ಟ್ರ್ಯಾಕ್ ಪ್ಯಾಂಟ್ ಜಿಮ್ ಪ್ಯಾಂಟ್ ನೋಡಿದೆ, ಅದು ಫುಲ್ ಸೋಲ್ಡ್ ಆಗಿಬಿಟ್ಟಿತ್ತು. 2-3 ಪೀಸ್ ಏನೋ ಅಷ್ಟೇ ಇದ್ದಿದ್ದು, ಮತ್ತು ಅದು ಸೈಜ್ ಪ್ರಾಬ್ಲಮ್ ಇತ್ತು. ಸೊ ಹಾಗಾಗಿ ನಾನು ತೊಗೊಳ್ಳಿಲ್ಲ. ಇದೆಲ್ಲ ಚೂಡಿದಾರ್ ಟಾಪ್ಸ್ ಬಂದು 500, 400, 700 ಆ ಥರ ಇದೆ, ಡಿಪೆಂಡ್ಸ್ ಆನ್ ವರ್ಕ್. ಸೊ ಇದು ಎಲ್ಲ ಸುಮ್ಮನೆ ನೋಡಿದ್ದಷ್ಟೇ. ನನಗೇನೋ ತೊಗೊಳ್ಳೋ ಇಂಟೆನ್ಷನ್ ಇರಲಿಲ್ಲ, ಅಂದವೆಲ್ಲ ಹೋಗ್ತಿದ್ವಿ ಅಂತ ಅದು ಕಾಣಿಸ್ತು ಅಂತ ನಾವು ವಿಸಿಟ್ ಮಾಡಿದ್ದು ಅಷ್ಟೇ. ನೀವ್ಯಾರು ಡೈಲಿ ವೇರ್ ತೊಗೋಬೇಕಂತಿದ್ರೆ ಡೆಫಿನೆಟಾಗಿ ಹೋಗಿ ಅಂತ ಹೇಳ್ತೀನಿ. ಇದೆಲ್ಲ ಆಲ್ಮೋಸ್ಟ್ 500 ಅನ್ಕೋತೀನಿ. 750 ಓಕೆ 750, 500 ಈ ರೇಂಜಲ್ಲಿದೆ. ಇಲ್ಲಿ ನೋಡಿದೆ ನಾನು ಜಿಮ್ ಪ್ಯಾಂಟ್, ಸ್ವಲ್ಪ ಟ್ರ್ಯಾಕ್ ಪ್ಯಾಂಟ್ಸ್ ಎಲ್ಲ ನೋಡಿ ಎಲ್ಲ ಖಾಲಿ ಆಗಿತ್ತು ಇಲ್ಲಿ. ಸೊ ಹಾಗಾಗಿ ಏನೂ ತೊಗೊಳ್ಳಿಲ್ಲ. ನೆಕ್ಸ್ಟು ಮತ್ತು ಇನ್ನರ್ಸ್ ಕೂಡ ಇತ್ತು, ಓನ್ಲಿ ಫಾರ್ ಮೆನ್ಸ್. ಇನ್ನರ್ಸ್ ಕೂಡ ಹಾಕಿದ್ರು ಅಲ್ಲಿ. ಮತ್ತು ಈ ಥರ ಸ್ವೆಟರ್ಸ್ ಎಲ್ಲ ಇತ್ತು. ಇದರಲ್ಲೂ ಅಷ್ಟೇ ಎಲ್ಲ ಸೇಲ್ ಆಗಿಬಿಟ್ಟಿತ್ತು, ಸೈಜಸ್ ಇರಲಿಲ್ಲ. ನೆಕ್ಸ್ಟ್ ಈ ಥರ ನಾನು ಟಾಪ್ಗಳು ತುಂಬ ಲೂಸ್ ಫಿಟ್ಟಿಂಗ್ ಅನ್ನಿಸ್ತು. ಟೀ ಶರ್ಟ್ಸ್, ಟಾಪ್ಸ್ ಎಲ್ಲ ಲೇಡೀಸ್ದು. ನೀವು ಯಾರಾದರೂ ಶಾಪ್ ಮಾಡಬೇಕು ಅಂತ ಇದ್ದರೆ ಡೆಫಿನೆಟಾಗಿ ಹೋಗಿ ಅಂತ ಹೇಳ್ತಾ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನನ್ನ ಚಾನಲಲ್ಲಿ ವೀಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಮನೆಗೆ ಬರ್ತಾ ಚಿಕನ್ ಇತ್ತು, ಸೊ ಅದಕ್ಕೆ ರೋಟಿ ತೊಗೊಳ್ಳೋಣ ಅಂತ ಹೋಟೆಲ್ಗೆ ಹೋಗಿ ರೋಟಿ ತೊಗೊಂಡು ಮನೆಗೆ ರಿಟರ್ನ್ ಆದ್ವಿ. ನನ್ನ ವೀಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತೀನಿ. ಇನ್ನೂ ಯಾರೆಲ್ಲ ಲೈಕ್ ಮಾಡ್ತಾಯಿಲ್ಲ ಪ್ಲೀಸ್ ಬೇಗ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.